ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಕಾರ್ಗತ್ತಲಿನ ಕಡುವೆಯಲ್ಲಿ ನಾನು ನಡೆದಾಗಲೂ ಕೇಡಿಗೆ ಎದರೇನು. ಈ ಒಂದು ಶೀರ್ಷಿಕೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಲು ಬಂದಿದ್ದಾರೆ ಒಬ್ಬ ದೈವ ಭಕ್ತರು. ಬನ್ನಿ ಅವ್ರನ್ನ ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ತುಂಬ ಸಂತೋಷ. ನಿಮ್ಮನ್ನು ನೀವೇ ಪರಿಚಯ ಮಾಡಿಕೊಡಿ. ಏನು ಮಾಡ್ಕೊಂಡಿದ್ದೀರಾ, ನಿಮ್ಮ ಹೆಸರೇನು, ಏನು ಮಾಡ್ಕೊಂಡಿದ್ದೀರಾ ಹೇಳಿ. ಮೊದಲಿಗೆ ನಮಸ್ಕಾರ ಸರ್. ನಮಸ್ಕಾರ. ನೀವು ಆತ್ಮೀಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸೋದಕ್ಕೆ ಮತ್ತೊಮ್ಮೆ ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ. ನನ್ನ ಹೆಸರು KN ಸುರೇಶ್ ಅಂತ. ನಾನು ಬೆಂಗಳೂರಿನಲ್ಲಿರುವ ಚಾಮರಾಜಪೇಟೆ ತೆಲುಗು ಸೆಂಟ್ರಲ್ ಸಭೆಯಲ್ಲಿ ನಾನೊಬ್ಬ ಸದಸ್ಯನಾಗಿದ್ದೇನೆ. ನಾನು ಆರೋಗ್ಯ ಇಲಾಖೆಯಲ್ಲಿ ಒಬ್ಬ ಪ್ರಥಮ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಿದ್ದೇನೆ. ವಂಡರ್ಫುಲ್. ಜೀವನದಲ್ಲಿ ಏರುಪೇರುಗಳು ಉಂಟಾಗುವುದು ಸಹಜ. ಆದರೆ ಬಾಲ್ಯದಲ್ಲಿ ನಡೆದಂಥ ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಒಂದು ಅಧ್ಯಾಯವಾಗಿರ್ತದೆ. ನಿಮ್ಮ ಬಾಲ್ಯದ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟವನ್ನು ನಮಗೆ ತಿಳಿಸ್ಕೊಡಿ. ನನ್ನ ಬಾಲ್ಯದ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ನನಗೆ ಸತ್ಯವೇದದ ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 15ನೇ ವಚನ ನನಗೆ ನನ್ನ ಜೀವನಕ್ಕೆ ಅದು ಅನ್ವಯವಾಗುತ್ತೆ. ಆ ಮಾತನ್ನು ದೇವರು ನನ್ನ ಜೀವನದಲ್ಲಿ ನೆನೆಸಿದ್ದಾರೆ. ನಿನ್ನ ಹೆತ್ತ ತಾಯಿ ನಿನ್ನ ಮರೆತರು, ನಾನು ನಿನ್ನ ಮರೆಯುವುದಿಲ್ಲ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೆ. ಈ ವಾಕ್ಯ ಯಾಕೆ ನನಗೆ ಅನ್ವಯಿಸುತ್ತೆ ಅಂದರೆ, ಮೂಲತಃ ನನ್ನ ತಂದೆ ತಾಯಿಗಳು ನನ್ನ ದತ್ತು ಪಡೆದವ ತಂದೆ ತಾಯಿಗಳು, ನನ್ನ ನನ್ನ ಸಾಕಿದ ತಾಯಿ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಂದೆ ಒಬ್ಬ ರಿಟೈರ್ಡ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರು. ನಮ್ಮ ತಾಯಿ ನನ್ನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಎಷ್ಟು ನನಗೆ ಸ್ಪಷ್ಟ ಮಾಹಿತಿ ಇಲ್ಲ, ಅಂದರೆ ಬಿಟ್ಟೋಗಿದ್ದಾರೆ, ನನ್ನ ಹಾಸ್ಪಿಟ್ಲಲ್ಲಿ ಬಿಟ್ಟೋಗಿದ್ದಾರೆ. ನಮ್ಮ ಸಾಕು ತಾಯಿ, ನಮ್ಮ ತಾಯಿ ನನ್ನ ತಂದು ಸಾಕಿ ನಾನು ಈ ಸ್ಥಿತಿಲಿ ಇದ್ದೀನಂದರೆ ದೇವರು ನನ್ನನ್ನು ಅವ್ರ ಕೈ ಕೊಟ್ಟಿದ್ದಾರೆ. ಆ ಒಂದು ಘಟನೆನ ನಿಮಗೆ ಖಂಡಿತವಾಗ್ಲೂ ನಿಮ್ಮ ತಾಯಿ, ಈಗಿರುವಂಥ ತಾಯಿ ಹೇಳಿರ್ತಾರೆ, ಏನು ನಡೀತು? ನಮ್ಮ ತಾಯಿ ನನಗೆ ಹೆಚ್ಚೇನು ಹೇಳಿಲ್ಲ. ನಮ್ಮ ತಂದೆ ಹೇಳ್ತಿದ್ರು. ನಾನು ಚಿಕ್ಕ ವಯಸ್ಸಲ್ಲೇ ಆ ಬಾಲ್ಯದಲ್ಲಿ ತುಂಬ ಕಾಯಿಲೆ ಇದ್ದೆ. ನಮ್ಮ ತಾಯಿಗೂ ತುಂಬ ಕಾಯಿಲೆ ಇತ್ತಂತೆ, ನನ್ನ ಹೆತ್ತ ತಾಯಿಗೆ. ಅವರು ನನ್ನ ಬಿಟ್ಟು ಹೋಗಿದ್ದಾರೆ ಅಷ್ಟೇ, ಅಷ್ಟನ್ನು ನನಗೆ ಮಾಹಿತಿ ಗೊತ್ತು. ಮೂಲತಃ ನಾವು ಮರಾಠಿಗರು ಅಂತ ನಮ್ಮ ತಂದೆ ಹೇಳ್ತಾಯಿದ್ರು. ನಿಮ್ಮ ತಂದೆ ತಾಯಿ ಮರಾಠಿಗರು, ನಾನು ಹಾಸ್ಪಿಟ್ಲಿಗೆ ಬಿಟ್ಟು ಹೋದರು. ಸ್ವಲ್ಪ ದಿವಸ ಬಂದು ಹೋಗ್ತಾಯಿದ್ರು, ನಿನಗೆ ಬಂದ ಬಟ್ಟೆ ಅದೆಲ್ಲ ತಂದು ಕೊಟ್ಟು ಹೋಗ್ತಾಯಿದ್ರು. ಒಬ್ಬ ತಾತ ಅಂತ ಹೇಳ್ಕೊಂಡು ಒಬ್ಬರು ಬರ್ತಾಯಿದ್ರು ಮುದುಕರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಯಾರು ಬರೋದು ಬಿಟ್ಬಿಟ್ರು. ಇಷ್ಟು ನಮ್ಮ ತಂದೆ ನನಗೆ ಕೊಟ್ಟ ಮಾಹಿತಿ. ನಿಮ್ಮ ತಾಯಿಯನ್ನು, ಜನ್ಮ ಕೊಟ್ಟಂಥ ತಾಯಿಯನ್ನು, ಅವರ ಮುಖ ಏನಾದರೂ ನಿಮಗೆ ಜ್ಞಾಪಕ ಇದೆ? ಇಲ್ಲ, ನನಗೆ 2-3 ತಿಂಗಳು ಇದ್ದಾಗೇನೋ ಬಿಟ್ಟೋಗಿದ್ದಾರೆ ಅನಿಸುತ್ತೆ, ನನಗೆ ನೆನಪಿಲ್ಲ. ನಮ್ಮ ತಂದೆ ಹೇಳಿದ ಮಾಹಿತಿ ನನಗೆ ನೆನಪಿದೆ. ನೋಡಲಿಕ್ಕೆ ಇಷ್ಟನಾ ನಿಮ್ಮ ತಾಯಿನ ನೋಡಬೇಕು ಅಂತ? ಜನ್ಮ ಕೊಟ್ಟಂಥ ತಾಯಿ ಯಾವಾಗಾದ್ರೂ ಜೀವನದಲ್ಲಿ ಒಂದ್ಸರಿ ನೋಡಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಆಸೆ ಇಲ್ಲದೆ ಇರುತ್ತಾ? ನಾವು ನೋಡ್ತಾ ಇರ್ತೀವಲ್ಲ, ಇಷ್ಟು ವರ್ಷಗಳಾದ್ಮೇಲೆ ತಂದೆ ತಾಯಿ ಸಿಕ್ಕಿದ್ರು, ಮಕ್ಕ ಸಿಕ್ಕಿದ್ರು ಅಂತ ನಾವು ವಾರ್ತೆಗಳಲ್ಲಿ ನೋಡ್ತಾ ಇರ್ತೀವಲ್ಲ, TV ನ್ಯೂಸ್ಗಳಲ್ಲಿ ನೋಡಿದಾಗ ನನಗೂ ಅನಿಸುತ್ತೆ ಆ ಥರ ಯಾವ ರೀತಿಯಾದರೂ ನನ್ನ ತಂದೆ ತಾಯಿಗಳು ನನ್ನ ಸಂಬಂಧಿಕರು ಸಿಗ್ತಾರ, ಅವಕಾಶ ಇರುತ್ತೆ ಅಂತ ಆಸೆ ಆಗುತ್ತೆ. ಈ ಒಂದು ಘಟನೆ ನಡೆದ ಮೇಲೆ ದೇವರು ನಿಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಲ್ಲೇ ಇನ್ನೊಂದು ತಂದೆ ತಾಯಿಯನ್ನು ನಿಮಗೆ ಕಳಿಸ್ಕೊಡ್ತಾರೆ. ಅವರ ಬಗ್ಗೆ ಹೇಳಿ. ಖಂಡಿತ. ನಾನು ಈ ವಾಕ್ಯವನ್ನು ನಾನು ಹೇಳಿದ್ನಲ್ಲ, ಆ ವಾಕ್ಯನ ದೇವ್ರು ನನ್ನ ಜೀವನದಲ್ಲಿ ನೆನಪಿಸಿದ್ದಾರೆ. ಅದಕ್ಕೆ ನನ್ನ ದೇವ್ರಿಗೆ ಸದಾ ಕೃತಜ್ಞನಾಗಿರುತ್ತೇನೆ, ಚಿರಋಣಿ ಆಗಿರುತ್ತೇನೆ. ಯಾಕಂದರೆ ಇಂಥ ತಂದೆ ತಾಯಿಗಳು ನನಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನನ್ನ ತಂದೆ ತಾಯಿಗಳು, ಈ ವಿಷಯ ಇಲ್ಲಿ ಹೇಳ್ತಾ ಇರೋದ್ರಿಂದ ಅವ್ರಿಗೆ ಬಾಧೆ ಆಗ್ಬೋದೇನೋ, ಅದಕ್ಕಿಂತ ಹೆಚ್ಚಾಗಿ ಈಗ ನನ್ನ ತಂದೆ ತಾಯಿ ಇಬ್ಬರು ಇಲ್ಲ. ನನ್ನ ಸಾಕಿದಂಥ ತಂದೆ ತಾಯಿಗಳು ಇಬ್ಬರು ಇಲ್ಲ. ನನ್ನ ಅಣ್ಣಂದರು, ನನ್ನ ಏನು ಬಂಧುಗಳಿದ್ದಾರೆ, ಅವರೆಲ್ಲ ನನ್ನ ಯಾವತ್ತೂ ಆ ರೀತಿ ನೋಡಿಲ್ಲ. ಇವತ್ತು ನನ್ನ ಸ್ವಂತ ಸಂಬಂಧಿಕರಿದ್ದರೆ ಎಷ್ಟು ಪ್ರೀತಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾರೆ. ಅದರಿಂದ ಈ ವಿಷಯ ಅವ್ರಿಗೆ ನೋವುಂಟಾಗ್ಬೋದನ್ನೋ ನಾನು ಕ್ಷಮೆ ಕೇಳ್ಕೊತೀನಿ.
ಆದರೆ ದೇವರು ಇಂಥ ಒಂದು ಕುಟುಂಬ ನನಗೆ ಕೊಟ್ಟಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ಒಂದು ವೇಳೆ ನಾನು ಅನಾಥನಾಗಿ ಎಲ್ಲ ಸತ್ತೋಗ್ಬಿಡ್ಬೇಕಾಗಿತ್ತೇನೋ, ಇಲ್ಲ ಯಾರೋ ಆದರೂ ಒಬ್ಬ ಭಿಕ್ಷುಕರು ತೊಗೊಂಡೋಗಿದ್ರೆ ಭಿಕ್ಷುಕನ ಆಗ್ತಾ ಇದ್ದೀನಿ ನಾನು, ಯಾರೋ ಒಬ್ಬರು ಒಬ್ಬ ಕೆಟ್ಟ ವ್ಯಕ್ತಿಗಳ ಜೊತೆ ಸೇರಿದರೆ ನಾನು ಕೆಟ್ಟ ವ್ಯಕ್ತಿಯಾಗಿ ಬೆಳೀತಾ ಇದ್ನೇನೋ, ಈ ದೇವ್ರನ್ನ ಅರಿಯೋಕ್ಕೆ ಸಾಧ್ಯವಿರ್ತಾ ಇರಲಿಲ್ಲ. ಆದರೆ ದೇವ್ರು ನನ್ನ ಆತನ ಅನಾದಿ ಕಾಲ ಸಂಕಲ್ಪದಲ್ಲಿ ನನ್ನ ಜ್ಞಾಪಿಸ್ಕೊಂಡು ಇಂಥ ಒಂದು ಕುಟುಂಬಕ್ಕೆ ಸೇರಿಸಿದ್ದಾರೆ. ಈ ಸ್ಥಿತಿಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ನನ್ನ ಸಾಕು ತಂದೆ ತಾಯಿಗಳು, ಅದನ್ನ ಮಾತು ಹೇಳಿದ್ರೆ ತಪ್ಪಾಗುತ್ತೆ, ನನ್ನ ತಂದೆ ತಾಯಿಗಳು ನನ್ನ ಅಷ್ಟು ಪ್ರೀತಿಸಿ ನನ್ನನ್ನು ಈ ಸ್ಥಾನಕ್ಕೆ ತಂದಿದ್ದಾರೆ. ಸಾಕು ಅನ್ನೋ ಪದ ಪ್ರಾಬಬ್ಲಿ ನೀವು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಗೋದಿಲ್ಲ, ತಪ್ಪದು. ಜನ್ಮದಲ್ಲೇ ನಿಮ್ಮನ್ನ ಅವರು ತೆಗೆದುಕೊಂಡ್ಬಂದು ನಿಮ್ಮನ್ನ ಸಾಕಿ ಪ್ರೀತಿ ಸಲಹೆ ಕೊಟ್ಟು ಸರ್ಕಾರ ನೌಕರರಾಗುವವರೆಗೂ ನಿಮ್ಮನ್ನ ಕೈ ಹಿಡಿದು ನಡೆಸಿ, ನಿಮ್ಮ ಸಹೋದರ ಸಹೋದರಿಯರು ಕೂಡ ನಿಮ್ಮನ್ನ ಹೊರಗಿನವರಾಗಿ ನೋಡದೆ ನಿಮ್ಮನ್ನ ಇಲ್ಲಿವರೆಗೂ ನಡೆಸಿದ್ದಾರೆ. ತುಂಬ ಒಂದು ಸ್ವಾರಸ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳನ್ನು ನಾನು ಸಾಕ್ಷಿ ತಗೊಳ್ತೀನಿ. ಆದರೆ ನಿಮ್ಮದು ಬಾಲ್ಯದಲ್ಲೇ ನಾನು ಎಷ್ಟೋ ಸಾಕ್ಷಿಗಳನ್ನು ಮಾಡಿದ್ದೀನಿ, ಇಷ್ಟು ವರ್ಷಗಳು ಎಷ್ಟು ಸಾಕ್ಷಿಗಳನ್ನು ಕೇಳಿದ್ದೀನಿ. ಆದರೆ ಬಾಲ್ಯದಿಂದಲೇ ದೇವರ ಒಂದು ಕೃಪಾ ಹಸ್ತವು ನಿಮ್ಮ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತ. ನಾನು ಯೋಸೇಫನ ಜೀವನವನ್ನು ಜ್ಞಾಪಿಸ್ಕೊತೀನಿ. ದೇವರು ಯಾವ ರೀತಿ ಬಾಲ್ಯದಿಂದಲೂ ಯೋಸೇಫನ ಜೊತೆಯಲ್ಲಿದ್ದು ಆತನ ಕೈ ಬಿಡದೆ ತನ್ನ ಸಂಕಲ್ಪನ ಆತನ ಜೀವನದಲ್ಲಿ ನೆರವೇರಿಸಿದ್ರು, ಅದೇ ರೀತಿ ದೇವ್ರು ನನ್ನ ವಿಷಯದಲ್ಲೂ ಸಹ ತನ್ನ ಹಸ್ತವನ್ನು ನನ್ನ ಮೇಲೆ ಇಟ್ಟು ನನ್ನ ಜೊತೆ ನೆರಳಾಗಿದ್ದು ನನ್ನ ಕಾಪಾಡ್ತಾ ಬಂದಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಜೀವನದ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೋ ಹೋಗ್ಬೇಡಿ. ಈ ಮಾತುಕತೆ ದೇವರ ಹಸ್ತ ಇರುವಂಥ ಒಬ್ಬ ವ್ಯಕ್ತಿಯ ಮೇಲೆ, ಇಂದು ಎಂದು ದೇವರಿಗೋಸ್ಕರ ಮೀಸಲಿಡುವಂಥ ಒಬ್ಬ ವ್ಯಕ್ತಿ. ಒಂದು ಸಣ್ಣ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸುರೇಶ್ ಅವರು ಇಲ್ಲಿದ್ದಾರೆ. ವಿರಾಮಕ್ಕೆ ಹೋಗುವ ಮುನ್ನ ಯಾವ ರೀತಿ ವಿಸ್ತೃತ ಕರುಣೆ ಅಂತ ಒಂದು ಪದ ಇದೆ ಕನ್ನಡದಲ್ಲಿ, ಎಕ್ಸ್ಟೆಂಡೆಡ್ ಮರ್ಸಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಮರ್ಸಿ ಒಂದು ಕಡೆ ಇರುತ್ತೆ, ಆ ಮರ್ಸಿಯನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ಇನ್ನೊಂದು ಕಡೆ. ದೇವರು ತನ್ನ ಪ್ರೀತಿಯನ್ನು ನಿಮ್ಮ ಮೇಲೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂದರೆ, ನಿಮಗೆ ತಂದೆ ತಾಯಿಯ ಕೊರತೆ ಬರಬಾರ್ದು ಅಂತ ಹೇಳಿ ದೇವರು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪೋಷಕರನ್ನು ನಿಮ್ಮ ಜೀವನದಲ್ಲಿ ಕೊಟ್ಟರು. ನಿಮ್ಮ ಆ ಒಂದು ಬಾಲ್ಯ ಅವಸ್ಥೆಯನ್ನು ಬಿಟ್ಬಿಡೋಣ, ನಾವು ಈಗ ಮುಂದೆ ಹೋಗೋಣ. ಯಾವ ರೀತಿ ಓದಿದ್ರಿ, ಎಲ್ಲಿ ಓದಿದ್ರಿ, ಎಷ್ಟು ಓದಿದ್ರಿ? ನಮ್ಮ ತಂದೆ ತಾಯಿಗೆ ಓದಿನಲ್ಲಿ ತುಂಬ ಆಸೆ. ನಮ್ಮ ತಂದೆ ವಿಶೇಷವಾಗಿ, ನಮ್ಮ ತಂದೆಗೆ ಓದು ಅಂದರೆ ತುಂಬ ಆಸೆ. ಅವ್ರು ಮಕ್ಕಳನ್ನ ಓದಿಸೋದಂದ್ರೆ ತುಂಬ ಆಸಕ್ತಿ. ಅದರಿಂದ ನಮ್ಮ ಅಣ್ಣ ಅಂದರೆ ಎಲ್ಲರೂ ಅವ್ರು ಚೆನ್ನಾಗಿ ಓದಿಸಿದ್ದಾರೆ. ನನ್ನನ್ನು ಒಳ್ಳೆ ರೀತಿಯಲ್ಲಿ ಓದಿಸಿದ್ದಾರೆ. ನಾನು ಪ್ರಾಥಮಿಕ ಶಾಲೆಯನ್ನು ಮೈಸೂರು ರಸ್ತೆಯಲ್ಲಿರುವ CAR ಪೊಲೀಸ್ ಶಾಲೆಯಲ್ಲಿ ನಾನು ಪ್ರಾಥಮಿಕ ಶಾಲೆಯನ್ನು ವಿದ್ಯಾಭ್ಯಾಸವನ್ನು ಮಾಡಿದೆ. ನನ್ನ ಒಂದು ಹೈಸ್ಕೂಲನ್ನು ಚಾಮರಾಜಪೇಟೆಯಲ್ಲಿರುವ ಮಕ್ಕಳಕೋಟದ ಹತ್ರ ಇರುವ ನೂತನ ಹೊಸಕೋಟೆ ಹೈಸ್ಕೂಲಲ್ಲಿ ನಾನು 10th ಮುಗಿಸಿದೆ ನಾನು. ಮತ್ತು ನನ್ನ ಪ್ರಥಮ PUC ಅಲ್ಲೇ ಮಾರ್ಕೆಟ್ನಲ್ಲಿರುವ SLN ಕಾಲೇಜಿನಲ್ಲಿ ನಾನು ಪ್ರಥಮ PUC ಮಾಡಿದೆ. ಆಗ ನನ್ನ ಪ್ರಥಮ PUC ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಿತ್ತು, ನಮ್ಮ ತಾಯಿಯವ್ರು ತಿರೋದ್ರು. ಆವಾಗ ಸ್ವಲ್ಪ ಮನೆಯಲ್ಲಿ ಆರ್ಥಿಕ ಕಷ್ಟ ಇದ್ದಿದ್ದರಿಂದ ನಮ್ಮ ತಂದೆ ಎಲ್ಲ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಪ್ಪ, ಬೇರೆ ಎಲ್ಲಾದರೂ ಮಾರ್ನಿಂಗ್ ಕಾಲೇಜ್ ಅಥವಾ ಈವ್ನಿಂಗ್ ಕಾಲೇಜ್ ಸೇರ್ಕೊಳ್ತೀನಿ. ಆಗ ನಾನು ಮಾಗಡಿ ರಸ್ತೆಯಲ್ಲಿರೋ ಬಾಪೂಜಿ PUC ಕಾಲೇಜಲ್ಲಿ ಸೆಕೆಂಡ್ PUCಗೆ ಮಾರ್ನಿಂಗ್ ಕಾಲೇಜ್ ಸೇರಿ ಮಧ್ಯಾಹ್ನ ಒಂದು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದೆ. ಅದಾದ ನಂತರ ನಮ್ಮ ತಾಯಿ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಕೆಲಸ ನನಗೆ ಸಿಕ್ತು. 2 years. ಅವ್ರ ನಮ್ಮ ತಾಯಿ ತೀರೋದಾಗ 16 ವರ್ಷ. ಸೊ ಕೆಲಸದಲ್ಲಿ ಇರುವಾಗ ತೀರ್ಕೊಂಡ್ರು? ಹೌದಾ, ನಮ್ಮ ತಾಯಿ ಕೆಲಸದಲ್ಲಿ ಇರೋಗ್ತಾರೆ. ನಮ್ಮ ತಂದೆ ರಿಟೈರ್ಡ್ ಆಗಿದ್ರು, ನಮ್ಮ ತಾಯಿ ಇನ್ನು ಕೆಲಸದಲ್ಲಿದ್ದರು. ಅವ್ರಿಗಿನ್ನು 3-4 ವರ್ಷ ಸರ್ವಿಸ್ ಇತ್ತು. ಅವ್ರು ತೀರೋದ್ರು. ಅವ್ರು ತೀರೋದಾಗ ನನಗೆ 16 ವರ್ಷ. ಆದರೆ ಆ ಕೆಲಸಕ್ಕೆ ನಮ್ಮ ಅಕ್ಕಂದ್ರಿಗೆಲ್ಲ ಮದುವೆ ಆಗಿದ್ದರಿಂದ ಯಾರಿಗೂ ಕೊಡೋಕ್ಕೆ ಅವಕಾಶ ಇರಲಿಲ್ಲ. ಅದರಿಂದ ನಮ್ಮ ತಂದೆ ನನಗೆ ಅಪ್ರೋಚ್ ಮಾಡಿದ್ರು. ನನಗಿನ್ನು 16 ವರ್ಷ, ಅಂದರೆ 18 ವರ್ಷವರೆಗೂ ಕಾಯಬೇಕಾಗಿತ್ತು. ಅಲ್ಲಿವರೆಗೂ ನಾನು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ 18 ವರ್ಷ ಆದಮೇಲೆ ನನಗೆ ಕೆಲಸ ಸಿಕ್ತು. ಅದಾದಮೇಲೆ ಜೀವನದಲ್ಲಿ ಮುಂದೆ ಹೋಗೋಣ, ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ವಿದ್ಯಾಭ್ಯಾಸವಾಯಿತು, ಕೆಲಸವಾಯಿತು. ತಾಯಿ ನಿಮಗೆ ಹೋಗ್ತಾ ಹೋಗ್ತಾ ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳು ಬೀದಿ ಅಲಿತಾರೆ ಕೆಲಸಕ್ಕೆ. ನಿಮ್ಮ ತಾಯಿ ಹೋಗ್ತಾ ಹೋಗ್ತಾ ನಿಮಗೆ ಎಲಿಯನ ಪ್ರವಾದಿ ಯಾವ ರೀತಿ
ತನ್ನ ಸಹೋದರನಿಗೆ ಆ ಕಂಬಳಿಯನ್ನು ಬಿಸಾಕೋದು, ಆ ರೀತಿ ನಿಮಗೆ ಕೆಲಸವನ್ನು ಕೂಡ ಕೊಟ್ಟು, ತಗೋ ಮಗನೇ ನನ್ನ ಸರ್ಕಾರಿ ಕೆಲಸ ನೀನು ತಗೋ ಅಂತೇಳಿ ನಿಮಗೆ ಕೊಟ್ಟು ಹೋಗ್ತಾರೆ. ಈ ವಿಷಯದಲ್ಲಿ ಒಂದು ಮಾತು ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಆ ಬೀದಿಯಲ್ಲಿ ಚಿಕ್ಕ ಚಿಕ್ಕ ವ್ಯಾಪಾರಗಳು ಮಾಡ್ತಾ ಇರ್ತಾರಲ್ಲ, ನಮ್ಮ ಆಫೀಸ್ ಹತ್ರ ಖರ್ಚಿಪುಗಳು ಸಾಕ್ಸ್ಗಳು ಮಾರ್ಕೊಂಡು ಬರ್ತಾರೆ. ಅವ್ರು ನೋಡಿದಾಗೆಲ್ಲ ನಾನು ಜ್ಞಾಪಿಸ್ಕೊತೀನಿ, ನಮ್ಮ ತಾಯಿ ಕೆಲಸ ಸಿಕ್ಕದೆ ಹೋಗಿದ್ರೆ ನಾನು ಅಲ್ಲಿ ಬೇಕಾಗಿತ್ತು. ಅದು ನಾನು ಯಾವತ್ತೂ ಮರೆಯಲ್ಲ. ಅದು ದೇವರ ಕೃಪೆ, ನಮ್ಮ ತಾಯಿಯ ಆಶೀರ್ವಾದ. ಅದು ನಿಮಗೆ ಬಂದಿದ್ದು ಆ ಕೆಲಸ ಒಂದು ಅಮೂಲ್ಯವಾಗಿರ್ತಕ್ಕ, ಬೇರೆ ಯಾರಿಗಾದ್ರೂ ಬರ್ಬೋದಾಗಿತ್ತು. ಆದರೆ ನಿಮ್ಮ ತಾಯಿ, ನಿಮ್ಮ ತಂದೆ ಎಸ್ಪೆಷಲಿ ನಿಮಗೆ ಕೊಡಬೇಕು ಅಂತ ನಿಮ್ಮ ತಂದೆನೂ ನಿರ್ಧಾರ ಮಾಡಿದ್ದು. ಅವರು ಇಲ್ಲ ನೀವು ಯಾಕೆ ಕೊಡಬೇಕು, ಬೇರೆಯವ್ರಿಗೆ ಕೊಡ್ಬೋದು ಅಂತ ಕೂಡ ಯೋಚನೆ ಮಾಡ್ಬೋದಾಗಿತ್ತು. ಆದರೆ ನಿಮಗೆ ಯೋಚನೆ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗೋಣ. ಕೆಲಸ ಆಯಿತು, ವಿದ್ಯಾಭ್ಯಾಸವಾಯಿತು, ನೆಕ್ಸ್ಟು ಬರುವಂಥದ್ದು ಮದುವೆ ವಿಚಾರ ಹೇಳಿ. ಮದುವೆ ನಮ್ಮ ತಾಯಿ ತೀರೋದಕ್ಕೆ ನನಗೆ 16 ವರ್ಷ ಆಗಿತ್ತು. ನನ್ನ ಕೆಲಸ 18 ವರ್ಷಕ್ಕೆ ಸಿಕ್ತು. 92ರಲ್ಲಿ ನಮ್ಮ ತಾಯಿ ತೀರೋದ್ರು. 94 ನನ್ನ ಕೆಲಸ ಸಿಕ್ತು. 97ರಲ್ಲಿ ನಾನು ಮದುವೆ ಆದೆ. ಅಷ್ಟೆಲ್ಲ 5 ವರ್ಷ ಜರ್ನಿ ಆಗಿತ್ತು. 98ರಿಂದ 97. ನಾನು ನಮ್ಮ ತಂದೆ ಇಬ್ಬರು ಇದ್ದಿದ್ದೆ. ಯಾಕಂದರೆ ನಮ್ಮ ಅಣ್ಣಂದಿರು ನಮ್ಮ ಅಕ್ಕಂದ್ರಿಗೆಲ್ಲ ಮದುವೆ ಆಗಿತ್ತು, ಅವರೆಲ್ಲ ಸೆಟ್ಲ್ ಆಗಿದ್ರು. ನಾನು ನಮ್ಮ ತಂದೆ ಇಬ್ಬರು ಇದ್ದಿದ್ದು. ನಾನು ಕೆಲಸಕ್ಕೆ ಹೋಗಿ ನಾನು ಬರೋಷ್ಟರಲ್ಲಿ ನಮ್ಮ ತಂದೆ ನನಗೋಸ್ಕರ ಅಡುಗೆ ಮಾಡಿ ಇಡಬೇಕಾಗಿತ್ತು. ಅವ್ರ ಮನೆ ಕೆಲಸ ನೋಡ್ಕೋಬೇಕಾಗಿತ್ತು. ಅವರು ರಿಟೈರ್ಡ್ ಆದಮೇಲೆ ಸುಮ್ಮನೆ ಇರಲಿಲ್ಲ. ಅವರೊಂದು ಟೈಲರ್ ಮಿಷಿನ್ ಇಟ್ಕೊಂಡು ಬಟ್ಟೆ ಹೊಲಿತಾಯಿದ್ರು. ಇದೆಲ್ಲ ಮಾಡ್ತಾಯಿದ್ರಲ್ಲ. ಈ ಪ್ರೆಷರಲ್ಲಿ ಮದುವೆ ಅನಿವಾರ್ಯ ಆಯಿತು. ನನಗಿನ್ನ ಆಗ 21 ವರ್ಷ, 97ರಲ್ಲಿ. ಆವಾಗ ಇನ್ನು ಮನೇಲಿ ಯಾರೂ ಇಲ್ಲ ಅಂತ ಅನಿವಾರ್ಯವಾಗಿ ಮದುವೆ ಮಾಡ್ಕೊಳ್ಳಬೇಕಾಗಿತ್ತು. ನಮ್ಮ ಅಕ್ಕನ ಮಗಳನ್ನೇ ನಾವು ಮದುವೆ ಆಗಿದ್ದಾಯಿತು. ಸ್ವಂತ ಅಕ್ಕನ ಮಗಳು. ಸೊ ಜೀವನ ಹೇಗಿತ್ತು ಮದುವೆ ಆದ ಮೇಲೆ? ಜೀವನ, ನಾನು ಒಬ್ಬ ಹಿಂದುವಾಗೆ ಮದುವೆ ಆಗಿದ್ದು. ಹಿಂದೆ ನಮ್ಮ ತಂದೆ ತಾಯಿಗಳು ಕ್ರೈಸ್ತರಾಗಿದ್ದರು, ಆದರೆ ನಾಮಕಾವಸ್ಥೆ ಕ್ರೈಸ್ತರಾಗಿದ್ದರು. ಸ್ವಲ್ಪ ವರ್ಷ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಸಭೆಗೆ ಬಂದಿದ್ದರು. ಸ್ವಲ್ಪ ಹುಷಾರಾದಮೇಲೆ ಮತ್ತೆ ಅವರು ಸ್ವಲ್ಪ ದಿವಸನೇ ಮತ್ತೆ ಒಂದೂವರೆ ವರ್ಷದಲ್ಲಿ ಅವ್ರು ಮತ್ತೆ ಬ್ಯಾಕ್ ಆಗಿಬಿಟ್ಟಿದ್ರು. ಹಾಗಾಗಿ ನಾನು ಮೊದಲು ಟಚ್ ಇತ್ತು, ಮತ್ತೆ ಹಿಂದೆ ಬಂದುಬಿಟ್ಟಿದ್ದೆ. ಹಾಗಾಗಿ ನಾನು ಹಿಂದೂನಲ್ಲೇ ಮದುವೆ ಆದೆ. ನಮ್ಮ ಅಕ್ಕವರು ಹಿಂದೂಗಳೇ, ಹಾಗಾಗಿ ಹಿಂದೂನಲ್ಲೇ ಮದುವೆ ಆದೆ. ಮದುವೆಯಾಗಿ 1 ವರ್ಷ ಆಯಿತು. ವರ್ಷ ಆದಮೇಲೆ ನನ್ನ ಉದ್ಯೋಗದಲ್ಲಿ ನನಗೆ ಸ್ವಲ್ಪ ಬದಲಾವಣೆ ಆಯಿತು. ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗಿ ಬಂದೆ. ನಾನು ಟ್ರಾನ್ಸ್ಫರ್ ಬಂದದ ಕಡೆ ಒಬ್ಬ ವ್ಯಕ್ತಿ, ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ. ಯಾಕಂದರೆ ನನ್ನ ಕ್ರೈಸ್ತವ ಜೀವಿತಕ್ಕೆ ಒಂದು ತಿರುವು ಸಿಕ್ಕಿದ್ದು ಅವರ ಸಹವಾಸದಿಂದ. ಅವರು ಮೂಲತಃ ಅವರ ಹೆಸರು ಕೆ ಚಿನ್ನಯ್ಯ ಅಂತ. ಅವರು ತೆಲುಗು ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಬೋಧಕರಾಗಿ ಕೆಲಸನೂ ಮಾಡ್ತಿದ್ದರು. ಪಾರ್ಟ್ ಟೈಮ್ ಬೋಧಕರಾಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡಿದ್ರು. ಅವರ ಒಂದು ನಡವಳಿಕೆ, ಅವರ ಒಂದು ಮಾತುಕತೆ, ಅವರೊಂದು ಆ್ಯಟಿಟ್ಯೂಡು, ಅವರ ಒಂದು ಕೆಲಸದ ಮೇಲೆ ಇದ್ದ ಅವ್ರು ಒಂದು ಆ ಕ್ರೈಸ್ತತ್ವನ ಅವ್ರನ್ನಲ್ಲಿ ನಾನು ನೋಡಿದೆ. ಅದು ನನಗೆ ಎಫೆಕ್ಟ್ ಆಯಿತು. ಆಮೇಲೆ ಮತ್ತೆ ನನಗೆ ನಾನು ಮೊದಲೇ ಕ್ರೈಸ್ತನಾಗಿ ಬಿಟ್ಟು ಬಂದಿದ್ನಲ್ಲ, ನನ್ನ ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ಅಟ್ಟದಲ್ಲಿ ಕಟ್ಟಿಟ್ಟಿದ್ದೆ ಬೈಬಲ್ನ. ಅದನ್ನು ಮತ್ತೆ ನಾನು ತೆಗೆದು ಓದೋಕ್ಕೆ ನಾನು ಆಸಕ್ತಿ ಆಯಿತು. ಯಾಕಂದರೆ ಆ ವ್ಯಕ್ತಿ ಚಿನ್ನಯ್ಯನವರು ಆಫೀಸ್ಗೆ ಬಂದ ತಕ್ಷಣ ಅವ್ರು ಮಾಡ್ತಾ ಇದ್ದೇನೆಂದರೆ, ಬಂದು ಟೇಬಲಲ್ಲಿ ಕೂತ್ಕೊಂಡು ಬೈಬಲ್ ಒಂದು ವಾಕ್ಯ ಓದಿ ಆಮೇಲೆ ಅವ್ರ ಕೆಲಸಗಳನ್ನ ಪ್ರಾರಂಭಿಸ್ತಾಯಿದ್ರು. ಅದು ನನಗೆ ಮತ್ತೆ ನನ್ನ ಹೃದಯನ ಕದಲಿಸ್ತು. ಮತ್ತು ದೇವ್ರು ನನ್ನೆಲ್ಲೋ ಕರೆದಂಗೆ ಆಯಿತು. ನನಗೆ ಆಸಕ್ತಿ ಹುಟ್ಟಿತು. ಮತ್ತು ನಾನು ಎಲ್ಲೋ ಬಚ್ಚಿಟ್ಟಿದ್ದನ್ನು ಬೈಬಲ್ನ ತೆಗೆದು ಮತ್ತೆ ಓದೋಕ್ಕೆ ನಾನು ಪ್ರಾರಂಭ ಇರುವ. ಜೀವನದಲ್ಲಿ ಆದಂಥ ಕಷ್ಟಗಳು ಯಾವ್ಯಾವುದು ಮದುವೆ ಆದ ಮೇಲೆ? ನಾನು ಬಾಪ್ಟಿಸಮ್ ತೊಗೊಂಡಿದ್ದು ತುಂಬ ಒಂದು ಆಶ್ಚರ್ಯಕರ. ಯಾಕಂದರೆ ನಾನು ಈ ಆಕರ್ಷಣೆಗೆ ಒಳಗಾದ ಮೇಲೆ ನಾನು ಸಭೆಗೆ ಹೋಗೋಕ್ಕೆ ಶುರು ಮಾಡಿದೆ. ಆದರೆ ನಾವು ಮನೇಲಿ ಹಿಂದೂಗಳಾಗೇ ಇದ್ವಿ. ಮನೇಲಿ ಪೂಜಾ ಪುರಸ್ಕಾರ ಮಾಡ್ತಾಯಿದ್ರು. ಯಾರೂ ಒಪ್ಪೋದಿಲ್ಲ. ದಿಢೀರಂತ ನಾವು ಒಂದು ದಿವಸದಲ್ಲಿ ನಾನು ಕ್ರೈಸ್ತನಾಗ್ತೀನಿ ಅಂದರೆ ಯಾರೂ ಒಪ್ಪೋದಿಲ್ಲ. ಆದರೆ ನಾನು ಆಸಕ್ತಿ ನನಗೆ ಹೆಚ್ಚಿದ್ರಿಂದ ನಾನು ಸಭೆಗೆ ಹೋಗೋಕ್ಕೆ ಶುರು ಮಾಡಿದೆ. ಒಂದು 6 ತಿಂಗಳಾಯಿತು, ಹೆಚ್ಚು ಕಮ್ಮಿ ಆಯಿತು. ನಾನು ಹೇಳಿಬಿಟ್ಟೆ ಮನೆಯಲ್ಲಿ, ನಾನು ಕ್ರೈಸ್ತನಾಗ್ತೀನಿ. ನನ್ನಿನ್ನು ಬಲವಂತ ಮಾಡಲ್ಲ, ನಿನಗೆ ಯಾವಾಗ ಆಗ್ಬೇಕನ್ಸುತ್ತೆ ಅವಾಗ ಇಬ್ಬರು ದೀಕ್ಷಾ ಸ್ನಾನ ತಗೊಳ್ಳೋ ಅಂತ ನಮ್ಮ ಮನೆಯವ್ರು ಹೇಳಿದೆ. ಆದರೆ ಒಂದು ಸತಿ ಏನಾಯಿತು, ನಾನು ಸಭೆಗೆ ಬಂದಾಗ ಆವತ್ತು ನಮ್ಮ ಬೋಧಕರು ಟಿ ವಿ ಥಾಮ್ಸನ್ ಅವರು ಬೇರೆ ಕೆಲವರಿಗೆ ದೀಕ್ಷಾ ಸ್ನಾನ ಕೊಡೋಕ್ಕೆ ಅವತ್ತು ಅನೌನ್ಸ್ ಮಾಡ್ತಾಯಿದ್ರು. ಈಗ ಆರಾಧನೆ ಆದಮೇಲೆ ನಾವು ಇಂಥ ಕಡೆ ಹೋಗಿ ದೀಕ್ಷಾ ಸ್ನಾನ ಕಾರ್ಯಕ್ರಮ ಇದೆ, ಇನ್ನು ಯಾರಾದರೂ ನಿಮಗೆ ಪ್ರೇರೇಪಣೆ ಬಂದರೆ ನೀವು ಬರ್ಬೋದು ಮುಂದಕ್ಕೆ ಅಂದಾಗ, ಆಗ ನನ್ನ ಹೆಂಡ್ತಿ ನನ್ನ ಪಕ್ಕದಲ್ಲಿಲ್ಲ, ನನ್ನ ಬಂಧುಗಳು ಯಾರು ನನ್ನ ಪಕ್ಕದಲ್ಲಿಲ್ಲ. ನಾನು ಒಬ್ಬನೇ ಸಭೆಗೆ ಹೋಗಿದ್ದೀನಿ. ಆಫೀಸಿಂದ ಪರ್ಮಿಷನ್ ತೊಗೊಂಡು ಸಭೆಗೆ ಹೋಗಿದ್ದೀನಿ. ನನಗೆ ತಗೋಬೇಕನ್ಸ್ಬಿಡ್ತು. ಸಮಯ ವ್ಯರ್ಥ ಮಾಡೋದು ಬೇಡ, ಆಕೆ ಯಾವಾಗಲೂ ತಗೊಳ್ಳಿ, ನಾನು ದಿಢೀರಂತ ನಾನು ತೊಗೊತೀನಿ ಅಂತ ಹೇಳಿದೆ.
ವಂಡರ್ಫುಲ್. ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವಾರಸ್ಯವಾಗಿರ್ತಕ್ಕಂಥ ಕ್ರೈಸ್ತಿಯ ಒಂದು ಪ್ರಯಾಣ ನಿಮ್ಮದು. ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ನಿಮಗೋಸ್ಕರ ಇಲ್ಲಿ ಸುರೇಶ್ ಅವರು ಕಾಯ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ನಮ್ಮ ಮಧ್ಯದಲ್ಲಿ ನಮ್ಮ ಸಹೋದರರು ಇರ್ತಕ್ಕಂಥ ತುಂಬ ಸಂತೋಷ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆದಾಗಲೂ ಕೇಡಿಗೆ ಎದರೇನು ಎಂದು ದಾವಿದನು ತುಂಬ ಬಾಲ್ಯ ಅವಸ್ಥೆಯಲ್ಲಿ ಬರೆದಿದ್ದಾನೆ. ಆದರೆ ಇವರು ಬಹಳಷ್ಟು ಸಾಕ್ಷಿಗಳನ್ನು ತಮ್ಮ ಜೊತೆಯಲ್ಲಿ ಕ್ರೈಸ್ತಿಯ ಪ್ರಯಾಣದಲ್ಲಿ ತೆಗೆದುಕೊಂಡು ನಡೀತಾನೇ ಇದ್ದಾರೆ ಇವರು. ಬನ್ನಿ ಮುಂದೆ ಹೋಗೋಣ. ಮದುವೆ ಆಗುತ್ತೆ, ಬ್ಯಾಪ್ಟಿಸಮ್ ತಗೊಳ್ತೀರಾ, ಬಂಧುಗಳಿಲ್ಲದೆ ಮುಂದೆ ಮುನ್ನುಗ್ಗಿ ದೇವರ ದೀಕ್ಷೆನ ಪಡಿತೀರಾ. ಆಮೇಲೆ ಜೀವನ ಯಾವ ರೀತಿ ಇತ್ತು? ಸ್ವಲ್ಪ ಸಂಘರ್ಷಗಳು ಬಂತು, ಆದರೆ ನಾನು ಹೆರಲಿಲ್ಲ. ದೇವರಲ್ಲಿ ಭಾರ ಹಾಕಿ ನಡೆದೆ. ನಮ್ಮ ಮನೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ನಮ್ಮ ಮನೆಯವರು 2000 ಅವರು, ನಾನು 98 ದೀಕ್ಷಾಸ್ನಾನ ತೊಗೊಂಡೆ, ಅವರು 2000 ಅವರು ದೀಕ್ಷಾಸ್ನಾನ ತೊಗೊಂಡ್ರು. ಆಮೇಲೆ ನಮ್ಮ ಕ್ರೈಸ್ತ ಜೀವನ ಸಾಗ್ತಾ ಇತ್ತು, ಅಂತಂದ್ರೆ ಇಲ್ಲ. ಒಬ್ಬ ಮಗ, ಒಬ್ಬ ಮಗಳು. ಏನು ಮಾಡ್ಕೊಂಡಿದ್ದಾರೆ? ಮಗ ಈಗ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಕಂಪ್ಯೂಟರ್ ಸೈನ್ಸ್, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದಾರೆ ನಮ್ಮ ಫ್ಯಾಕ್ಟ್ರಿನಲ್ಲಿ, ಕಂಪ್ನಿನಲ್ಲಿ. ಮಗಳು ಫೈನಲ್ ಇಯರ್ BSc ಮಾಡ್ತಾಯಿದ್ದಾಳೆ, MSc ಮಾಡೋ ಉದ್ದೇಶ ಹೊಂದಿದ್ದಾಳೆ. ಓಕೆ, ವಂಡರ್ಫುಲ್. ಮುಂದೆ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಪರೀಕ್ಷೆ ಬರುತ್ತೆ ಅಂತ ಹೇಳಿದ್ರು. ಅದು ಅನಾರೋಗ್ಯವಾಗಿರಬಹುದು, ನಷ್ಟವಾಗಿರಬಹುದು, ಕೆಲಸದ ವಿಚಾರ ಇರಬಹುದು. ನಿಮ್ಮ ಒಂದು ಜೀವನದಲ್ಲಿ ಯಾವ ಒಂದು ರೀತಿ ಪರೀಕ್ಷೆ ಬಂತು? 2014 ದೊಡ್ಡ ಕಾರ್ಗತ್ತಲೆ ನಮ್ಮ ಜೀವನದಲ್ಲಿ ಕವಿತು. ನಮ್ಮ ಮನೆಯವರು ಡೆಂಗ್ಯೂ ಅಂತ ಅಡ್ಮಿಟ್ ಆಗಿದ್ರು. ಡೆಂಗ್ಯೂ ಸಿವಿಯರ್ ಆಗಿ ಪ್ಲೇಟ್ಲೆಟ್ಸ್ ತುಂಬ ಕಡಿಮೆ ಆಗಿ ಹೊರಗಡೆಯಿಂದ ಪ್ಲೇಟ್ಲೆಟ್ಸ್ ಕೊಟ್ಟರು ಅವರು. ಅದೇನು ರಿಯಾಕ್ಷನ್ ಆಯಿತೋ ಗೊತ್ತಿಲ್ಲ. ಅಡ್ಮಿಟ್ ಆದ 3 ಡೇಸ್ಗೆ ರಿಕವರಿ ಆದಂಗೆ ಆಗಿ ಮತ್ತೆ ಸೀರಿಯಸ್ ಆಗಿಬಿಟ್ರು. ಇದ್ದಕ್ಕಿದ್ದಂಗೆ ಕಾನ್ಷಿಯಸ್ ಆಗಿಬಿಟ್ರು. ಅವ್ರು ಯಾವುದು ದೊಡ್ಡ ಹಾಸ್ಪಿಟ್ಲ್ ತೊಗೊಂಡೋಗಿ ಅಂದರು. ಮನೆ ಹತ್ರ ಒಂದು ನರ್ಸಿಂಗ್ ಹೋಮಲ್ಲಿ ಸೇರಿಸಿದ್ವಿ. ಅಲ್ಲಿಂದ ಬೆಳಗ್ಗೆ 4 ಗಂಟೆಗೆ ನಾವು ಮಾರ್ತಾಸ್ ಹಾಸ್ಪಿಟ್ಲ್ ತೊಗೊಂಡೋಗಿ. ಅಲ್ಲಿಗೆ ತೊಗೊಂಡೋದಾಗ ಅವ್ರ ಸ್ಥಿತಿ ಏನಾಗೈತೆ ಅಂದರೆ ಫುಲ್ ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರು. ಆದರೆ ಆಗಲೇ ಮಲ್ಟಿ ಆರ್ಗನ್ಸ್ ಎಲ್ಲ ಡಿಸ್ಫಂಕ್ಷನ್ ಆಗಿದೆ, ಕಿಡ್ನಿಗೆಲ್ಲ ಎಫೆಕ್ಟ್ ಆಗಿದೆ, ಲಂಗ್ಸ್ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ನಾವು ಏನು ಹೇಳೋಕ್ಕಾಗಲಿಲ್ಲ, ವೆಂಟಿಲೇಟರ್ ಹಾಕಲೇಬೇಕು ಅಂತಂದರು. ವೆಂಟಿಲೇಟರ್ ಹಾಕಿದ್ರು. ಆ್ಯಕ್ಚುಲಿ 10 ಡೇಸ್ ಮೇಲೆ ವೆಂಟಿಲೇಟ್ರಲ್ಲಿ ಇಡಲ್ವಂತೆ. 12 ಡೇಸ್ ಆದರೆ ನಮ್ಮ ಮನೆಯವ್ರಿಗೆ ರಿಕವರ್ ಆಗಲಿಲ್ಲ. ಅವರು 20 ಡೇಸ್ ಅವರು ವೆಂಟಿಲೇಟ್ರಲ್ಲಿದ್ದರು. ಇನ್ನೇನು ಟ್ರೈಕಾಸ್ಟಮಿ ಮಾಡೋಣ ಅಂತಿದ್ರು. ವೆಂಟಿಲೇಟರ್ ತೆಗೆದುಬಿಟ್ಟು ಟ್ರೈಕಾಸ್ಟಮಿ ಮಾಡೋಣ ಅಂತಿದ್ರು. ದೇವ್ರ ಕೃಪೆ, ನಮ್ಮ ಸಭೆಯವರು. ನಾನು ಅವತ್ತು ನೈಟೇ ನಮ್ಮ ಸಭಿಕರಿಗೆಲ್ಲ ಒಂದು ಮೆಸೇಜ್ ಹಾಕ್ಬಿಟ್ಟೆ, ದಯವಿಟ್ಟು ನಮ್ಮ ಮನೆಗೋಸ್ಕರ ಪ್ರಾರ್ಥಿಸಿ, ಮನೆಯವ್ರಿಗೋಸ್ಕರ ಈ ಥರ ಆಗಿದೆ ಅಂತ. ನಮ್ಮ ಸಭೆಯಲ್ಲಿ ತುಂಬ ಎಲ್ಲರೂ, ನಾನು ಅದಕ್ಕೆ ಚಿರಋಣಿ. ನಾನು ಇವತ್ತು ನಾನು ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ನನಗೆ ಏನಾದರೂ ಆಸಕ್ತಿ ಇದೆ ಅಂದರೆ ಅದಕ್ಕೆ ಕಾರಣ ನನ್ನ ಕುಟುಂಬಕ್ಕೋಸ್ಕರ ನನ್ನ ಸಭೆಯೆಲ್ಲ ಪ್ರಾರ್ಥಿಸಿ ಕಣ್ಣೀರಿಟ್ಟು ಉಪವಾಸ ಇದ್ದು, ಅದರ ಪ್ರಾರ್ಥನೆ ಫಲಿತವಾಗಿ 20ನೇ ದಿವಸಕ್ಕೆ ಅವ್ರಿಗೆ ಮತ್ತೆ ಜೀವ ಬಂತು. 20 ದಿವಸದವರೆಗೂ ಡಾಕ್ಟ್ರುಗಳು ಏನೂ ಹೋಪ್ ಕೊಡಲಿಲ್ಲ. ನಾವೇನು ಹೇಳೋಕ್ಕಾಗಲಿಲ್ಲ, ಏನು ಹೇಳೋಕ್ಕಾಗಲ್ಲ. ಒಂದು ದಿವಸ ಸ್ವಲ್ಪ ಆಯಿತು, ಬೆಟರ್ ಆಯಿತು ಅಂತ ಕಾಣಿಸುತ್ತೆ ಅಂತಾರೆ. ಆಮೇಲೆ ನೋಡಿದ್ರೆ ತುಂಬ ಅವರು ಬಂದಿದ್ದು ಇಟ್ಸ್ ದೇವರ ಕೃಪೆ. ನಾನು ಅನ್ಕೊತೀನಿ ದೇವರು ತನ್ನ ಹಸ್ತದಲ್ಲಿ ಅದಕ್ಕೆ ಕಾಪಾಡೆ 20 ದಿವಸ ಮತ್ತೆ ನಮಗೆ ಒಪ್ಪಿಸಿದ್ದಾರೆ. ನಾನು ಮಾಡಿದ ಪ್ರಾರ್ಥನೆ ಏನಂದರೆ, ದೇವರೇ, ನಾನೊಬ್ಬ ಅನಾಥ, ನನ್ನ ಮಕ್ಕಳು ಅನಾಥರಾಗಬಾರ್ದು, ನನಗೋಸ್ಕರ ಅಲ್ದಿದ್ರು ನನ್ನ ಮಕ್ಳಿಗೋಸ್ಕರ ಉಳಿಸಪ್ಪ ಅಂತ ನಾನು ಪ್ರಾರ್ಥನೆ ಮಾಡಿದೆ. ದೇವರು ನಮ್ಮೆಲ್ಲರ ಪ್ರಾರ್ಥನೆನ ಆಲಿಸಿ ಯಾಕೆ ನಮ್ಗೆ ತಿರುಗಿ ಕೊಟ್ಟರು. ಅದೊಂದು ದೊಡ್ಡ ಅದ್ಭುತ. ನಿಜವಾಗ್ಲೂ ಅದು ವೈದ್ಯರಿಗೆ ಅಸಾಧ್ಯವಾದದ್ದು. ಯಾಕಂದರೆ ಅಷ್ಟು ದಿವಸ ವೆಂಟಿಲೇಟ್ರಲ್ಲಿದ್ದವರು ಬದುಕಿ ಬಂದಿದ್ದು ತುಂಬ ವಿರಳ ಅಂತ ಹಾಸ್ಪಿಟ್ಲವರೇ ಹೇಳಿದ್ರು. ಆ ಡೆಂಗು ಇಂದ ಹೊರಗಡೆ ಬಂದ ಮೇಲೆ ನಿಮ್ಮ ಒಂದು ಕ್ರೈಸ್ತಿಯ ಸಂಬಂಧ ದೇವರ ಜೊತೆ ಯಾವ ರೀತಿ ಬದಲಾವಣೆ ಆಯಿತು? ಒಂದು ಪ್ರಾರ್ಥನೆಯಲ್ಲಿ ಹೆಚ್ಚಿನ ಆಸಕ್ತಿ ಬಂತು ನನಗೆ. ಯಾಕಂದರೆ ಪ್ರಾರ್ಥನೆ ಜೀವವನ್ನು ಕೊಡುತ್ತೆ ಅನ್ನೋದು ನಾವು ಆ ಒಂದು ಸತ್ಯವನ್ನು ದೇವರು ನಮ್ಮ ಜೀವನದಲ್ಲಿ ನಿರೂಪಿಸಿದ್ರು.
ಅದರಿಂದ ನಾನು ತಿರುಗಾಗಿ ನಾನು ಹೆಚ್ಚಾಗಿ ಪ್ರಾರ್ಥಿಸ್ಬೇಕು ಅನ್ನೋ ಮೋಟಿವೇಟು ನನ್ನಲ್ಲಿ ಜಾಸ್ತಿ ಆಯಿತು. ಆಮೇಲೆ ನಾನು ದೇವರ ಒಂದು ನಡೆಸುವಿಕೆನ ನಾನು ಗಮನಿಸ್ತಾ ಬಂದಿದ್ದೆ. ಅದರಿಂದ ದೇವರು ನನ್ನ ಜೊತೆಯಲ್ಲಿದ್ದಾರೆ. ನನ್ನ ವಿಷಯವಾಗಿ ಏನೋ ಒಂದು ಉದ್ದೇಶ ಇದೆ ದೇವರಿಗೆ. ನಾನು ಅನಾಥನಾಗಿದ್ದೆ, ನನ್ನನ್ನು ದೇವ್ರು ಯಾಕೆ ಕರ್ಕೊಂಡ್ರು. ನನ್ನ ಸುತ್ತಮುತ್ತಲೂ ಇನ್ನೂ ನನ್ನ ಬಂಧು ಮಿತ್ರರು ಅನ್ಸ್ಕೊಳ್ಳೋರು, ಸ್ನೇಹಿತರನ್ನೋರು ಈ ವಾಕ್ಯನ ನಂಬ್ತಾ ಇಲ್ಲ, ಈ ಸುವಾರ್ತೆನ ನಂಬ್ತಾ ಇಲ್ಲ. ಅಂಥದ್ರಲ್ಲಿ ನನ್ನನ್ನು ದೇವ್ರು ಆರಿಸ್ಕೊಂಡು ಮತ್ತೆ ತನ್ನ ಮಾರ್ಗಕ್ಕೆ ಕರ್ಕೊಂಡಿದ್ದಾರೆ ಅಂದರೆ ದೇವ್ರು ನನ್ನ ಜೀವನದಲ್ಲಿ ಏನೋ ಒಂದು ಸಂಕಲ್ಪ ಇದೆ. ಅದರಿಂದ ದೇವ್ರಿಗೆ ನಾನು ಇಷ್ಟವಾಗಿ ಜೀವಿಸಬೇಕು, ದೇವ್ರ ಸಾಕ್ಷಿಯಾಗಿ ಜೀವಿಸಬೇಕು ಜೀವನ ಪೂರ್ತಿ. ನನ್ನ ಆತ್ಮಿಕವಾಗಿ ಬೆಳೆಯಲು ಈ ಕಾರಣಗಳೆಲ್ಲ, ಈ ಘಟನೆಗಳೆಲ್ಲ ನನಗಿನ್ನೂ ಪ್ರೋತ್ಸಾಹನ ತಂದು. ಇಂದು ಈ ಘಟನೆ ನಡೆದು ಬಹಳ ವರ್ಷಗಳಾಗಿದೆ. ಇಂದು ನೀವು ಹಿಂದೆ ನೋಡುವುದಾದರೆ ನಿಮ್ಮ ಜೀವನ ಆ ಒಂದು ಆಸ್ಪತ್ರೆಯ ಘಟನೆಯಿಂದ 2023ನೇ ಇಸವಿಯವರೆಗೂ ದೇವರು ವಹಿಸಿರ್ತಕ್ಕಂಥ ಪಾತ್ರ ಏನು? ಏನೂ ಅಲ್ಲದ ನಮ್ಮನ್ನು ನಾವು ಅರ್ಹರಲ್ಲ ಆತನ ಕೃಪೆಗೆ, ಆತನ ಪ್ರೀತಿಗೆ. ಆದರೂ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಎಡಬಿಡದ ಕೃಪೆಯಲ್ಲಿ ಕಾಪಾಡ್ತಾ ಇದ್ದಾರೆ. ಅಂದರೆ ನಾವು ಆತನ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು, ಆತನಿಗೋಸ್ಕರ ಜೀವಿಸಬೇಕು, ಆತನಿಗೆ ಮಾತ್ರ ಜೀವಿಸ್ಬೇಕು ನಾವು. ಅದು ನನ್ನ ಒಂದು ತೀರ್ಮಾನ ಆಗಿದೆ, ಅದು ಉದ್ದೇಶ ಆಗಿದೆ. ನನ್ನ ಮುಂದಿನ ತಲೆಮಾರಿನವರು ಈ ರಕ್ಷಣೆ ಮಾರ್ಗದಿಂದ ತಪ್ಪು ಹೋಗಬಾರ್ದು. ನನ್ನ ಮುಂದಿನ ಸಂತಾನವು ದೇವರು ಬರೋವರೆಗೂ, ಆತನ ರಾಜ್ಯ ಬರೋವರೆಗೂ, ನಾವಿರೋವರೆಗೂ ಆತನನ್ನು ಮಾತ್ರ ಆರಾಧಿಸಬೇಕು, ಆತನ ಮಾತ್ರ ನಾವು ಸೇವಿಸಬೇಕು ಅನ್ನೋದೇ ನಮ್ಮ ಉದ್ದೇಶ, ನನ್ನ ಜೀವನದ ಆಕಾಂಕ್ಷೆ ಆಗಿದೆ, ತೀರ್ಮಾನ ಆಗಿದೆ. ಸಹೋದರ ಸುರೇಶ್ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಮೆರುಗನ್ನು ತೂಕವನ್ನು ನೀಡಿದ್ದೀರಾ. ದೇವರ ಹಸ್ತವನ್ನು ನಿಮ್ಮ ಜೀವನದಲ್ಲಿ ನಾನು ನೋಡಿದೆ. ನಿಮ್ಮ ಸಾಕ್ಷಿ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಸಾಕ್ಷಿ. ದೇವರು ನಿಮ್ಮನ್ನು ಇನ್ನೂ ಅಧಿಕ ರೀತಿಯಲ್ಲಿ ಆಶೀರ್ವದಿಸಲಿ. ಇದೇ ರೀತಿಯಾಗಿ ನಿಮ್ಮ ಸಾಕ್ಷಿಯು ಒಬ್ಬರೊಬ್ಬರನ್ನು ಪ್ರೋತ್ಸಾಹಿಸಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಜನರು, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೀತಕ್ಕಂಥ ವ್ಯಕ್ತಿಗಳು ಯೇಸು ಕ್ರಿಸ್ತನ ಹಸ್ತವನ್ನು ಅವರ ಜೀವನದಲ್ಲಿ ನೋಡುತ್ತಾರೆ. ಈ ಸಹೋದರರು ಜೀವನದ ಕಾರ್ಗತ್ತಲೆಯಲ್ಲಿ ಎಲ್ಲೆಲ್ಲೂ ನಡೆದಾಗಲೂ ಯೇಸು ಸ್ವಾಮಿಯ ಹಸ್ತವನ್ನು ನಾವು ಅಲ್ಲಿ ನೋಡಿದ್ದೇವೆ. ಅವರ ಒಂದು ಜನನದ ವಿಚಾರವಾಗಿರಬಹುದು, ಅವರ ಧರ್ಮಪತ್ನಿಯ ಅನಾರೋಗ್ಯದ ವಿಚಾರವಾಗಿರಬಹುದು, ದೇವರ ಹಸ್ತವನ್ನು ನಾವು ಇವರ ಜೀವನದಲ್ಲಿ ನೋಡಬಹುದು. ದೇವರು ನಿಮ್ಮೆಲ್ಲರನ್ನ ಇವರಂತೆಯೇ ಆಶೀರ್ವದಿಸಲಿ. ನಮಸ್ಕಾರ.